ಇಲ್ಲಿ ನಾನು ಕಡೆಯಲ್ಲಿ ಮೊದಲಿಗೆ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಗೆ ಕಟ್ ಮಾಡಿದಂತಹ ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊತಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡೇ ಹಾಕೋಬೇಕು ಕರಿಬೇವಿನ ಸೊಪ್ಪು. ಇವಾಗ ಹಸಿಮೆಣಸಿನ್ಕಾಯ್ದು ಹಸಿ ವಾಸನೆ ಹೋದ್ಮೇಲೆ ಈರುಳ್ಳಿ ಸೇರಿಸ್ತಿದ್ದೀನಿ. ಇಲ್ಲಿ ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು. ಇಲ್ಲಿ ಈರುಳ್ಳಿದು ಹಸಿ ವಾಸನೆ ಹೋದರೆ ಸಾಕು, ಕೆಂಪಾಗೋದೇನು ಬೇಕಾಗಿಲ್ಲ. ಹಸಿ ವಾಸನೆ ಹೋಗಿದೆ. ಈ ಟೈಮ್ನಲ್ಲಿ ಬಟಾಣಿ ಹಾಕ್ತಿದ್ದೀನಿ. ಅಂದರೆ ಹಸಿ ಬಟಾಣಿನ ಬೇಯಿಸ್ಕೊಂಡೇ ಹಾಕೋಬೇಕು ಮಟಾರ. ಓಕೆ ನೋಡಿ, ನಾನು ಬಿಸಿನೀರಲ್ಲಿ ಒಂದು 3-4 ನಿಮಿಷ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪನೇ ಅರಿಶಿನ ಹಾಗೆ 1 ಚಮಚ ಖಾರದ ಪುಡಿ ಹಾಕ್ತಿದ್ದೀನಿ. ರುಚಿಗೆ ಬೇಕಾದಷ್ಟು ನೋಡ್ಕೊಂಡು ಹಾಕೋಬೋದು. ಮತ್ತು 1 ಚಮಚ ಧನಿಯಾ ಪೌಡರ ಅಥವಾ ಕೊತ್ತಂಬರಿ ಬೀಜದ ಪೌಡ್ರ ಹಾಗೆ ಆಮ್ಚೂರು ಪೌಡರ್ ಹಾಕ್ಕೊತಿದ್ದೀನಿ. ಆಮ್ಚೂರು ಪೌಡರ್ ಇಲ್ಲ ಅಂದರೆ ನೀವಿಲ್ಲಿ ಚಾಟ್ ಮಸಾಲೆ ಇದ್ದರೆ ಅದು ಕೂಡ ಹಾಕೋಬೋದು. ಆಮ್ಚೂರು ಪೌಡರ್ ಅಂದರೆ ಡ್ರೈ ಮ್ಯಾಂಗೋ ಪೌಡರ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡಿನಿ. ಎಲ್ಲನೂ ಈ ಮಟಾರ್ ಜೊತೆಗೆ 1-2 ನಿಮಿಷ ಹುರ್ಕೊತಿದ್ದೀನಿ. ಹುರ್ಕೊಂಡು ಆದಮೇಲೆ ಈ ರೀತಿ ಮ್ಯಾಶ್ ಮಾಡ್ಕೊತಿದ್ದೀನಿ. ನಾವು ಮೊದಲೇ ಬೇಯಿಸ್ಕೊಂಡೇ ಹಾಕಿರ್ತೀವಲ್ವ, ಹೀಗಾಗಿ ಇಲ್ಲಿ ಬೇಗನೆ ಮ್ಯಾಶ್ ಆಗುತ್ತೆ ಅದು. ಓಕೆ ನೋಡಿ, ಈ ರೀತಿ ಸೌಡನೇ ಮ್ಯಾಶ್ ಮಾಡ್ಕೋಬೇಕು ಮಟಾರ. ನಂತರ ಇದಕ್ಕೆ ಬೇಯಿಸಿದಂತಹ ಮ್ಯಾಶ್ ಮಾಡಿದಂತಹ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ, ಒಂದು 4 ಎಲ್ಲನೂ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ. ಇದನ್ನು ನೀವು ಮಕ್ಕಳ ಟಿಫಿನ್ಗೆ ಕೂಡ ಮಾಡಿ ಹಾಕ್ಬೋದು. ಮತ್ತು ಆಲೂಗಡ್ಡೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಒಂದು ಸ್ವಲ್ಪನೇ ಈ ರೀತಿ ಮ್ಯಾಶ್ ಮಾಡ್ಕೊತಿದ್ದೀನಿ. ಸರಿಯಾಗಿ ಹೊಂದಿಕೊಳ್ಳುತ್ತೆ ಎಲ್ಲ ಮಸಾಲ ಈ ರೀತಿ ಮ್ಯಾಶ್ ಮಾಡ್ಕೋದ್ರಿಂದ. ಕೊನೆಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆ ಹಣ್ಣಿನ ರಸನ ಹಾಕಿದರೆ ಸಾಕು, ನಮ್ಮ ಸ್ಟಫಿಂಗ್ ರೆಡಿ ಆಗುತ್ತೆ. ಈ ಸಿಂಪಲ್ ಸ್ಟಫಿಂಗ್ನ ಮಾಡಿ ನೋಡಿ, ಸ್ಯಾಂಡ್ವಿಚ್ ಎಷ್ಟು ರುಚಿಯಾಗಿರುತ್ತೆ. ಹಾಗೆ ನನ್ನ ಮಕ್ಕಳ ಫೇವ್ರೇಟ್ ರೆಸಿಪಿ ಇದು, ತುಂಬಾ ಇಷ್ಟ ಅವರಿಗೆ. ಸೊ ಆವಾಗವಾಗ ಟಿಫಿನ್ ಬಾಕ್ಸ್ ಕೂಡ ನಾನು ಮಾಡಿ ಹಾಕ್ತಿರ್ತೀನಿ. ಮತ್ತು ಪ್ರತಿ ಸಂಡೇ ಈ ಮಟರ್ ಸೀಸನ್ ಮುಗಿಯೋ ತನಕ ಈ ರೆಸಿಪಿನ ನಾನು ಮಾಡ್ತಿರ್ತೀನಿ. ಓಕೆ, ನಮ್ಮ ಸ್ಟಫಿಂಗ ರೆಡಿಯಾಗಿದೆ. ಇವಾಗ ಇಲ್ಲಿ ನಾನು ಬ್ರೆಡ್ ತೊಗೊಂಡಿದ್ದೀನಿ. ಇಲ್ಲಿ ಬ್ರೆಡ್ ನೀವು ವೈಟ್ ಬ್ರೆಡ್ ತೊಗೋಬೋದು, ಹಾಗೆಯೇ ಬ್ರೌನ್ ಬ್ರೆಡ್ ಬರುತ್ತೆ ನೋಡಿ, ಅದು ಕೂಡ ತೊಗೋಬೋದು. ಯಾವುದಿರುತ್ತೆ ಅದರಲ್ಲೇ ಮಾಡ್ಕೋಬೋದು. ಇದು ಸ್ಟಫಿಂಗ್ ಹಾಕ್ತಿದ್ದೀನಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನೀಟಾಗಿ ಸ್ಪ್ರೆಡ್ ಮಾಡ್ತಿದ್ದೀನಿ 1 ಲೇಯರ್. ಇದಕ್ಕೆ 2 ಸ್ಪ್ರೆಡ್ ಮಾಡ್ಕೊಂಡಾಗಿದೆ. ಇವಾಗ ಇಲ್ಲಿ ನಾನು ಇನ್ನೂ ಒಂದು 2 ಬ್ರೆಡ್ ತೊಗೊಂಡಿದ್ದೀನಿ. ಈ ಬ್ರೆಡ್ಗೆ ಟೊಮೊಟೊ ಕೆಚಪ್ ಹಾಕ್ತಿದ್ದೀನಿ. ಓಕೆ ನೋಡಿ, ಟೊಮೊಟೊ ಕೆಚಪ್ 2 ಒಂದೊಂದು ಚಮಚ ಟೊಮೊಟೊ ಕೆಚಪ್ ಹಾಕ್ತಿದ್ದೀನಿ. ಇದು ಹೋಮ್ ಮೇಡ್ ಟೊಮೊಟೊ ಕೆಚಪ್, ಬೇಕಿದ್ರೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನೀಟಾಗಿ ಟೊಮೊಟೊ ಕೆಚಪ್ ಹಚ್ಚಾಗಿದೆ. ಹಾಗೆ ನಾನಿಲ್ಲಿ ಚೀಸ್ ಸ್ಲೈಸಸ್ ಇಡ್ತಿದ್ದೀನಿ. ಇದು ಬೇಕಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು, ಬಟ್ ಹಾಕಿದರೆ ಏನಾಗುತ್ತೆ, ಸೇಮ್ ನಾವು ಹೊರಗಡೆ ಹೋಗಿ ಯಾವ ರೀತಿ ತಿಂತೀವಲ್ಲ ಅದೇ ರೀತಿ ಟೇಸ್ಟ್ ಬರುತ್ತೆ ಇದಕ್ಕೆ. ಇಲ್ಲ ಅಂದರೆ ಪರವಾಗಿಲ್ಲ, ಹಾಗೆ ಕೂಡ ಮಾಡ್ಕೋಬೋದು. ಮಸಾಲ ಕೂಡ ತುಂಬಾ ರುಚಿಯಾಗಿರುತ್ತೆ. ಓಕೆ, ಇಲ್ಲಿ ಮೊದಲಿಗೆ ಒಂದು ಸ್ವಲ್ಪನೇ ಬಟರ್ ಅಥವಾ ತುಪ್ಪ ಏನು ಇದ್ದಿದ್ದು ಹಾಕ್ಕೊಳ್ಳಿ. ಸ್ಲೋ ಗ್ಯಾಸ್ನಲ್ಲಿ 2 ಸೈಡ್ನಲ್ಲಿ ಇದನ್ನು ಕ್ರಿಸ್ಪಿ ಮಾಡ್ಕೊಂಡು ತೊಗೋಬೇಕು. ನೀವಿಲ್ಲಿ ಮೀಡಿಯಮ್ ಗ್ಯಾಸ್ ಇಟ್ಟರೆ ಬೇಗನೆ ಕೆಂಪಾಗುತ್ತೆ, ಬಟ್ ಒಳಗಡೆ ಅಷ್ಟು ಕ್ರಿಸ್ಪಿ ಇರೋದಿಲ್ಲ. ಹೀಗಾಗಿ ಸ್ಲೋ ಗ್ಯಾಸ್ನಲ್ಲೇ ಮಾಡ್ಕೊಳ್ಳಿ, ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಈ ಸ್ಯಾಂಡ್ವಿಚ್ ರೆಸಿಪಿ. ವಾವ್ ನೋಡಿ, ಎಷ್ಟು ಸರಿಯಾಗಿ ಕಲರ್ ಬಂದಿದೆ. ನೀವು ನೋಡಿದ್ರೇ ಗೊತ್ತಾಗ್ತಿರ್ಬೋದು ನಿಮಗೆ ಎಷ್ಟು ಕ್ರಿಸ್ಪಿ ಇರುತ್ತೆ ಅಂಥೇಳಿ. 2 ಸೈಡ್ನಲ್ಲಿ ಸ್ಲೋ ಗ್ಯಾಸ್ನಲ್ಲಿ ಕ್ರಿಸ್ಪಿ ಮಾಡ್ಕೊಂಡು ತೊಗೋಬೇಕು ಅಷ್ಟೇ. ಸೊ ಹೊರಗಡೆ ಹೋಗಿ ಈ ರೀತಿ ನೀವು ಸ್ಯಾಂಡ್ವಿಚ್ ತಿಂದರೆ ಸುಮಾರು ಒಂದು 100 ರೂಪಾಯಿಗೆ ಒಂದು ಸ್ಯಾಂಡ್ವಿಚ್ ಸಿಗುತ್ತೆ ನಮ್ಮಲ್ಲಿ ಪುಣೆನಲ್ಲಿ. ನಿಮ್ಮ ಸೈಡ್ನಲ್ಲಿ ಎಷ್ಟಕ್ಕೊಂದು ಕೊಡ್ತಾರೆ ಸ್ಯಾಂಡ್ವಿಚ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ ನೋಡಿ, ನಮ್ಮ ಹೆಲ್ದಿ ಮಟರ್ ಸ್ಯಾಂಡ್ವಿಚ್ ರೆಸಿಪಿ ರೆಡಿಯಾಗಿದೆ. ಈ ರೀತಿ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ಮಕ್ಕಳಿಗೆ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಹಾಗೆ ನೀವು ಇದನ್ನು ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಕೂಡ ಮಾಡಾಕ್ಬೋದು. ಓಕೆ, ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.